ಮಾಡಿಯಾದ್ರೂ ತುಪ್ಪ ತಿನ್ನು ಪರದಾಟ ಸಾಕಿನ್ನು ಬದುಕಲಿಯೋ ಬಿಕ್ಕನಾಸಿ ಯಾಕೆ ಚೌಕಾಸಿ ನಗಿಸಿ ನಗುವುದೇ ಖುಷಿ ಸಾಲ ಮಾಡಿಯಾದ್ರೂ ತುಪ್ಪ ತಿನ್ನು ಪರದಾಟ ಸಾಕಿನ್ನು ಬದುಕಲಿಯೋ ಬಿಕ್ಕನಾಸಿ ಬದುಕು ಯಾಕೆ ಚೌಕಾಸಿ ನಗಿಸಿ ನಗುವುದೇ ಖುಷಿ. ಶುರು ಆಗ್ಲಿ ಇಂಟರ್ವ್ಯೂ. ಲೇ ದಡ್ಡ, ಎಲ್ಲಿ ಕೈ ತರಿಸು, ತಲೆ ಬಚ್ಕಳಿ, ಪೌಡರ್ ಹಾಕೊಳ್ಳಿ, ಗಿವ್ ಮೇ 10 ರೂಪೀಸ್. ಎಲ್ಲಿ ಕೈ ತರಿಸು, ರೇಖೆಗಳೆಲ್ಲ ಅಳಿಸೋಗಿದೆಯಲ್ಲ, ವೆಸ್ಟ್ ವೇಲೋ, ಗಂಡ್ಸು ಗಂಡ್ಸು ಅಂತ ಗಂಡ್ಸ ಕೊಟ್ಬಿಡಿದ್ಯಾ, ಅವಾಗ ಟೆಸ್ಟ್ ಮಾಡ್ಸ್ಕೊಳ. ತತ್ತಣ್ಣ, ತಲೆ ಬಗ್ಗಳಿ, ಪೌಡರ್ ಹಾಕಳಿ, ದುನಿಯಾ ತುಂಬಾ ಕಾಸ್ಟ್ಲಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೇಳಿ ಹೇಳಿ. ನೋಡ, ಇವತ್ತು ನಾನು ಹೇಳೋದೇನಪ್ಪ, ದುನಿಯಾ ತುಂಬಾ ಕಾಸ್ಟ್ಲಿ. ತಲೆ ಬಾಚ್ಕೋಳಿ ಅಂದ್ರೆ ಬೆಳಿಗ್ಗೆ ಎದ್ದು ಒಂದೇ ಸರಿ ನಾನು ಬಾಚ್ಕೊಳ್ಳೋದು. ಪೌಡರ್ ಹಾಕೋಳಿ ಅಂದ್ರೆ ಸಿನಿಮಾ ಬಂದ್ರೆ ಹಾಕ್ತಾರೆ, ಮನೇಲಿ ಇದ್ರೆ ಹಾಕೋದು. ಇರೋದೊಬ್ಬ, ಪೆನ್ಷನ್ ಬರ್ತಾ ಇದೆ, ಅದರಿಂದ ಎಷ್ಟು ಕಾಸ್ಟ್ಲಿ ಆದ್ರೂ ನನಗೆ ಸಾಕು ಅಲ್ವಾ? ಮತ್ತೆ ಇನ್ನೇನಪ್ಪ, ಕೇಳಿದ್ರೆ ತಪ್ಪು ಸರಿ ಗೊತ್ತಿಲ್ಲ. SSLC ರಾಜ್ಯಕ್ಕೆ ಫಸ್ಟ್, PUC ರಾಜ್ಯಕ್ಕೆ ಸೆಕೆಂಡು. ಆದ್ರೂ ಇಷ್ಟೆಲ್ಲ ಬುದ್ಧಿವಂತರಾಗಿರೋ ಮದುವೆ ಹಾಕಿಲ್ಲ ಯಾಕೆ? ನೋಡೋ, ಕೇಳಬೇಕಾದ ವಿಷಯನೇ ಕೇಳಿದೆ. ಅದೇನಪ್ಪ ಅಂದ್ರೆ, ಮತ್ತು ನಾನು ಎಲ್ಲ ರ್ಯಾಂಕ್ ಬಂದ ಮೇಲೆ ಆಕಾಶದಲ್ಲಿ ಹಾರಾಡೋ ಅಂತ ಏರ್ ಫೋರ್ಸ್ಗೆ ಸೇರ್ಕೊಂಡಿದ್ದೆ. ಬರೀ ಆಕಾಶದಲ್ಲಿ ಹಾರಾಡ್ತಾ ಭೂಮಿ ಮೇಲೆ ನಡೀತಾ ಇದೆ ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಮದುವೆ ಸಂದರ್ಭ ಬರಲಿಲ್ಲ. 40 ವರ್ಷ ಆದ್ಮೇಲೆ 46 ವರ್ಷಕ್ಕೆ ಬಂದೆ. ಸಿನಿಮಾ ನಾಟಕ ಅನ್ಕೊಂಡು ಅದರಲ್ಲೇ ಲೈಫ್ ಕಳೆದೋಯ್ತು. ಮದುವೆ ಯೋಚನೆ ಬರಲಿಲ್ಲ ಕಣೋ. ಆದ್ರೂ ಒಂದು ಅನುಮಾನ, ನನ್ನ ಮದುವೆ ಬಗ್ಗೆ ನಿನಗೆ ಯಾಕೆ ಆಸಕ್ತಿ? ಅಯ್ಯೋ, ಗೊತ್ತಿಲ್ಲ. ಒಂದೇ ಮಾತು, ನಿಮ್ಗೆ ಏಜ್ 70, ಆದ್ರೆ 20 ವರ್ಷ ಕಾಣ್ತಾ ಇದ್ರಿ. 20 ಆದ್ರೆ ನಿಮ್ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಇಷ್ಟು ವಯಸ್ಸಾಗಿದ್ರಿ ನೀವು ಬಹಳ ಸ್ಟ್ರೆಂತ್ ಆಗಿದ್ದೀರಾ. ಇದಕ್ಕೆ ಕಾರಣ ಏನಂತ ಹೇಳ್ತೀರೋ? ನಿಮ್ಮ ಸ್ಟ್ರೆಂತ್ಗೆ ಕಾರಣ